ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೈಸಾಲ್ ಅನ್ನುವಂತಹ ಕಂಪನಿಯ ಶೇರ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಪ್ರೈಸಾಲ್ ಅನ್ನುವುದು ಆಟೋಮೊಬೈಲ್ ಸೆಕ್ಟರ್ಗೆ ಬರುವಂತಹ ಕಂಪನಿ ಆಗಿದೆ. ಏನು ಮಾಡುತ್ತೆ ಗುರು ಕಂಪನಿ ಆಟೋಮೊಬೈಲಲ್ಲಿ ಅಂತ ನೋಡೋದಾದ್ರೆ, ಈ ಒಂದು ಕಂಪನಿ LCD ಸ್ಕ್ರೀನು ಮತ್ತು TFT ಸ್ಕ್ರೀನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಮುಖ್ಯವಾಗಿ. ಸೊ ನೋಡೋಣ ಸೊಲ್ಯೂಷನ್ಸ್ ಏನೇನು ಅಂತ. ಸೊಲ್ಯೂಷನ್ಸ್ ಅಂದರೆ ಏನೇನು ಮಾಡ್ತಾರೆ ಅಂತ, ಏನೇನು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ ಇವರು ಅಂತ ಜಗತ್ತಿಗೆ. ಸೊ ನೋಡ್ಬೋದು ನೀವು ಡ್ರೈವರ್ ಇನ್ಫಾರ್ಮೇಷನ್ ಸೊಲ್ಯೂಷನ್ ಅಂತೆ. ಸೊ ಡ್ರೈವರ್ ಇನ್ಫಾರ್ಮೇಷನ್ ಸೊಲ್ಯೂಷನ್ ಅಂದರೆ ಈ ಥರ LCD ಸ್ಕ್ರೀನ್ ಕೊಡುತ್ತೆ. LCD ಸ್ಕ್ರೀನ್ ಗಾಡಿ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅನ್ನೋದು ನಮ್ಮ ಒಂದು LCD ಸ್ಕ್ರೀನಲ್ಲಿ ಕಾಣಿಸುತ್ತಲ್ವಾ. ಗಾಡಿ ಓಡಿಸ್ಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಎಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಆಗಿದೆ ಅನ್ನುವಂತಹ ಮಾಹಿತಿ ಕೊಡುತ್ತೆ ಇದು LCD ಸ್ಕ್ರೀನು. ಹಾಗೆ TFT ಸ್ಕ್ರೀನ್ ಕೂಡ ಕೊಡುತ್ತೆ. ಸೊ ಫೋನ್ ಕನೆಕ್ಟ್ ಆಗಿದೆಯಾ ಇಲ್ವಾ ನೋಡ್ಬೋದು ನೀವು ಇಲ್ಲಿ. ಟೆಂಪ್ರೇಚರ್ ಹೇಗಿದೆ, ರೇಂಜ್ ಹೇಗಿದೆ, ಸೊ ಎಲ್ಲ ಗೊತ್ತಾಗುತ್ತೆ. ಹಾಗೆ ಟಚ್ ಸ್ಕ್ರೀನು ಕೂಡ ಮಾಡ್ತಾರೆ. ಇದು ನಾರ್ಮಲ್ ಬೈಕ್ಗಳಿಗೆ. ಈಗ ಬರುವಂತಹ EV ವೆಹಿಕಲ್ಸ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಇವರು ಟಚ್ ಸ್ಕ್ರೀನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಹೈಬ್ರಿಡ್ ಡಿಸ್ಪ್ಲೇ, TFT ಕೂಡ ಇದೆ, LCD ಡಿಸ್ಪ್ಲೇ ಕೂಡ ಇದೆ. ನಂತರ ಇವರು ಇಂಟಿಗ್ರೇಟೆಡ್ ಡಿಸ್ಪ್ಲೇ ಆ್ಯಂಡ್ ಇನ್ಫೋಟೈನ್ಮೆಂಟ್ ಸೊಲ್ಯೂಷನ್ಸ್ ಹಾಗೆ ಟೆಲಿಮ್ಯಾಟಿಕ್ಸ್ ಕೂಡ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಇವರು ಏನಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತ ಕರೀತಾರೆ. OEM ಅಂತ ಕೇಳಿರ್ತಾರೆ ನೀವು. OEM ಅಂದರೆ ಇವರೇ ಒರಿಜಿನಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಹಲವಾರು ಕ್ಲೈಂಟ್ಸ್ಗಳಿಗೆ ಸಬ್ಮಿಷನ್ ಮಾಡ್ತಾರೆ, ಅಂದರೆ ಸಪ್ಲೈ ಮಾಡ್ತಾರೆ ಇವರು. ಸೊ ಸೆನ್ಸಾರ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ನೋಡ್ಬೋದು ನೀವು ಫ್ಯೂಲ್ ಲೆವೆಲ್ ಸೆನ್ಸಾರ್, ಅಂದರೆ ಫ್ಯೂಲ್ ಲೆವೆಲ್ ಎಷ್ಟಿದೆ, ಸೊ ಅದನ್ನು ಕಂಡುಹಿಡಿಯುವಂತಹ ಪೆಟ್ರೋಲ್ ಎಂಟಿ ಆಗಿದೆಯಾ ಫುಲ್ ಆಗಿದೆಯಾ, ಸೊ ಅದು ತೋರಿಸುತ್ತಲ್ಲ ಅದು ಮೀಟರಲ್ಲಿ. ಸೊ ಅದನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಆ್ಯಂಡ್ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನೋಡ್ಬೋದು ನೀವು. ಬ್ಯಾಟ್ರಿ ಮ್ಯಾನೇಜ್ಮೆಂಟು ಮುಖ್ಯವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋದ್ರಿಂದ ಕಂಪನಿ ರೆವಿನ್ಯೂ ಮುಂದೆ ಫ್ಯೂಚರಲ್ಲಿ ಜಾಸ್ತಿ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ ಅನ್ನುವುದು ನನ್ನ ಅಭಿಪ್ರಾಯ. ಓಕೆನಾ. ಸೊ ಇದಾಗಿತ್ತು ಕಂಪನಿಯ ಒಂದು ಪ್ರಾಡಕ್ಟ್ ಅನಾಲಿಸಿಸ್. ಸೊ ಕಂಪನಿ ಕ್ಲೈಂಟ್ಸ್ ನೋಡ್ಬಿಡೋಣ ಯಾರ್ಯಾರಿದ್ದಾರೆ ಅಂತ, ಕಸ್ಟಮರ್ಸ್. ಸೊ ನೋಡ್ಬೋದು ಟೂ ವೀಲರ್ಸ್ ಸೆಗ್ಮೆಂಟಲ್ಲಿ BMW, ಬಜಾಜ್, ಡುಗಾಟಿ, ಹಾರ್ಲಿ ಡೇವಿಡ್ಸನ್, ಹೋಂಡಾ, ಹೀರೋ, ಒಳ್ಳೆ ಬಿಗ್ ಪ್ಲೇಯರ್ಸೇ ಇದ್ದಾರೆ ಈ ಒಂದು ಕಂಪನಿಗೆ. ಸೊ ಈ ಪ್ರೈಸಾಲ್ ಲಿಮಿಟೆಡ್ ಅನ್ನುವಂತಹ ಕಂಪನಿಯಿಂದ ಇವರು ಈ ಕ್ಲೈಂಟ್ಸ್ ಇದ್ದಾರಲ್ಲ ಇವರು ಪರ್ಚೇಸ್ ಮಾಡ್ತಾರೆ. ಓಕೆನಾ. ಸೊ ಎಕ್ವಿಪ್ಮೆಂಟ್ಸ್ನ ನಂತರ ಕಮರ್ಷಿಯಲ್ ವೆಹಿಕಲ್ಸ್ ನೋಡ್ಬೋದು. ಅಶೋಕ್ ಲೇಲ್ಯಾಂಡ್ ಇದೆ, ಡೈಮ್ಲರ್ ಟ್ರಕ್ ಇದೆ. ಡೈಮ್ಲರ್ ಟ್ರಕ್ ಇಸ್ ಒನ್ ಆಫ್ ದ ಸಬ್ಸಿಡರಿ ಆಫ್ ಮರ್ಸಿಡೀಸ್. ಫೋರ್ಸ್ ಮೋಟರ್ TT ಟೆಂಪೋ ಟ್ರಾವೆಲರ್ ನೋಡಿರ್ತೀರಲ್ವ, ಅದು ಫೋರ್ಸ್ ಮೋಟರಲ್ಲಿ ಅಂಡರಲ್ಲಿ ಬರುವಂತಹ ವೆಹಿಕಲ್ ಅದು. ಆ್ಯಂಡ್ ಮಹೀಂದ್ರಾ ಇದೆ, ಸ್ವರಾಜ್ ಇದೆ, ಟಾಟಾ ಇದೆ. ಸೊ ಹಾಗೆ ಹಲವಾರು ಕಂಪನಿಗಳು ಕೂಡ ಇವರ ಜೊತೆ ಕಂಬೈನ್ ಆಗಿದ್ದಾರೆ. ನೋಡ್ಬೋದು ಕ್ಯಾಟರ್ಪಿಲ್ಲರ್ ಇದೆ, JCB ಇದೆ. ಸೊ ಹಾಗೆ ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ಗೂ ಕೂಡ ಸಪ್ಲೈ ಮಾಡ್ತಾರೆ, ಹಾಗೆ ಇಂಡಸ್ಟ್ರಿಯಲ್ ವೆಹಿಕಲ್ಸ್ಗೂ ಕೂಡ ಸಪ್ಲೈ ಮಾಡ್ತಾರೆ. ಸೊ ಇದಾಗಿತ್ತು ಕಂಪನಿ ಒಂದು ಅನಾಲಿಸಿಸ್. ಕಂಪನಿ ಮ್ಯಾನೇಜ್ಮೆಂಟ್ ಹೇಗಿದೆ, ಎಕ್ಸ್ಪೀರಿಯನ್ಸ್ಡ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ಸೊ ಕಂಪನಿ ಮ್ಯಾನೇಜ್ಮೆಂಟ್ ಟೀಮ್ ನೋಡೋದಾದರೆ, ಎಸ್ ಇವರು ವೆಲ್ ಎಕ್ಸ್ಪೀರಿಯನ್ಸ್ ಟೀಮ್ ಅಂತ ನೋಡ್ಬೋದು. ಸೀನಿಯರ್ ಡೆಲಿಗೇಟ್ಸ್ ಇದರಲ್ಲಿ, ಸೊ ಸೀನಿಯರ್ ಅಫಿಷಿಯಲ್ಸ್ ಎಲ್ಲ. ಸೊ ಹಾಗಾಗಿ ವೆಲ್ ಎಕ್ಸ್ಪೀರಿಯನ್ಸ್ ಟೀಮ್ ಅಂತ ಹೇಳ್ಬೋದು. MD, CEO ಹಾಗೆ ಚೇರ್ಮನ್ ಎಲ್ಲ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್. ಓಕೆ, ದೆನ್ ಕಂಪ್ಯಾರಿಸನ್ ನೋಡ್ಬಿಡೋಣ ಯಾರ್ಯಾರಿದ್ದಾರೆ ಕಾಂಪಿಟೇಟರ್ಸ್, ಹಾಗೆ ಕಂಪನಿಯ ಫಿನಾನ್ಷಿಯಲ್ ಅನಾಲಿಸಿಸ್ ಕ್ವಿಕ್ ಆಗಿ ಚೆಕ್ ಮಾಡಿಬಿಡೋಣ. ಸೊ ಇದರ ಮಾರ್ಕೆಟ್ ಕ್ಯಾಪ್ 5252 crores. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದೆ. ಹಾಗೆ ಇದರ ಕರೆಂಟ್ ಪ್ರೈಸ್ ನೋಡ್ಬೋದು 431 ಇದೆ, 431 ರೂಪಾಯಿ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಸೊ ಸ್ಟಾಕ್ ಪಿ ರೇಷಿಯೋ ನೋಡ್ಬೋದು 40 ಪಾಯಿಂಟ್ ಇದೆ, ಸ್ಲೈಟ್ಲಿ ಅಬೌವ್ ದ್ಯಾನ್ ಐಡಿಯಲ್ ಅಂತ ಹೇಳ್ಬೋದು. ಹಾಗೆ ROE ಮತ್ತು ROCE ಹೆಲ್ತಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಐಡಿಯಲ್ ಎಷ್ಟಿರಬೇಕು, 15 ಇರಬೇಕು ಅಂತ ಹೇಳ್ತಾರೆ. ಸೊ ಇದು 15+ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಡೆಪ್ ಟು ಈಕ್ವಿಟಿ ರೇಷಿಯೋ ನೋಡ್ಬೋದು 0.12 ಇದೆ. ಸೊ ಹಾಗಾಗಿ ಡೆಪ್ಟ್ ಫ್ರೀ ಕಂಪನಿ ಅಂತ ಕರ್ಸ್ಕೊಳ್ಳಲ್ಲ, ಬಟ್ ಕಮ್ಮಿ ಡೆಪ್ಟ್ ಇರುವಂತಹ ಕಂಪನಿ ಅಂತ ಕರ್ಸ್ಕೊಳ್ಳುತ್ತೆ. ನಾಟ್ ಅ ಪ್ರಾಬ್ಲಮ್. ನೋಡ್ಬೋದು ಡೆಪ್ಟ್ ಎಷ್ಟಿದೆ, ಸೊ 88 ಕೋಟಿ ಇದೆ, ಅರೌಂಡ್ 88 crores ಡೆಪ್ಟ್ ಇದೆ. ಓಕೆ ಫೈನ್. ಸೊ ಹಾಗೆ ನೆಕ್ಸ್ಟ್ ಏನು ನೋಡ್ಬೋದು ನಾವು, ಸೇಲ್ಸ್ ಗ್ರೋತ್ ನೋಡ್ಬೋದು 19.6% ಸೇಲ್ಸ್ ಗ್ರೋತ್ ಆಗ್ತಾ ಇದೆ. ಓಕೆ, ದೆನ್ ನಾವು ಚಾರ್ಟ್ನ ಕ್ವಿಕ್ಕಾಗಿ ನೋಡ್ಬಿಡೋಣ. ಚಾರ್ಟ್ ಗ್ರೋನಲ್ಲಿ ನೋಡೋಣ. ಸೊ 1 ಮಂತಲ್ಲಿ 4% ರಿಟರ್ನ್ಸ್ ಕೊಟ್ಟಿದೆ, ಹಾಗೆ 1 ವರ್ಷದಲ್ಲಿ 81% ರಿಟರ್ನ್ಸ್ ಕೊಟ್ಟಿದೆ. 3 ಇಯರ್ಸಲ್ಲಿ ಒಳ್ಳೆ ರಿಟರ್ನ್ಸ್ 417. ಆಲ್ ನೋಡೋದಾದರೆ 4663%. ನೋಡ್ಬೋದು ಚಾರ್ಟ್ ಪ್ಯಾಟರ್ನ್ ಹೇಗಿದೆ ಅಂತ. ಸೊ ಇಲ್ಲಿ ಆಟೋಮೊಬೈಲ್ ಸೆಕ್ಟರಲ್ಲಿ ಆಲ್ಮೋಸ್ಟ್ ಡೌನ್ಫಾಲ್ ಆಗಿತ್ತು 2017 ಟೈಮಲ್ಲಿ. ನೋಡ್ಬೋದು ನೀವು ಹತ್ತತ್ರ ಎಷ್ಟು 83% ಹೋಗು ಡೌನ್ ಆಗಿತ್ತು. ಸೊ ಅಲ್ಲಿಂದ ನೋಡ್ಬೋದು 2019ಇಂದ ಇಲ್ಲಿವರೆಗೂ ಮೋರ್ ದ್ಯಾನ್ 2000% ರಿಟರ್ನ್ಸ್ ಕೊಟ್ಟಿದೆ ಅಲ್ವಾ. ಸೊ ಮೋರ್ ದ್ಯಾನ್ 2000% ರಿಟರ್ನ್ಸ್ ಕೊಟ್ಟಿದೆ 2019ಇಂದ. ಸೊ ಈಗ 1 ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಆ್ಯಂಡ್ ದೆನ್ ಕಂಪನಿಯ ಪೇಯರ್ಸ್ ನೋಡೋಣ. ಪೇಯರ್ಸ್ ಅಂದರೆ
ಕಾಂಪಿಟೇಟರ್ಸ್. ಸೊ ನೋಡ್ಬೋದು ಯುನೋ ಮಿಂಡಾ ಇದೆ, ಬಾಷ್ ಇದೆ, ಸೋನಾ BLW ಪ್ರಿಸಿಷನ್ ಇದೆ. ನೆಕ್ಸ್ಟ್ ಕ್ವಾರ್ಟರ್ಸ್ ಚೆಕ್ ಮಾಡೋಣ ಹೇಗಿದೆ ಅಂತ ಪರ್ಫಾರ್ಮೆನ್ಸ್. ನೋಡ್ಬೋದು ಲಾಸ್ಟ್ ಒಂದು 5 ಕ್ವಾರ್ಟರ್ಸ್ ತೊಗೊತೀನಿ ನಾನು. ಸೊ ಇನ್ನು ಮಾರ್ಚ್ ರಿಸಲ್ಟ್ ಬಿಟ್ಟಿಲ್ಲ, ಇನ್ನು ನೋಡೋಣ ಮಾರ್ಚ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಸೊ ಲಾಸ್ಟ್ 5 ಕ್ವಾರ್ಟರ್ಸ್ ತೊಗೊಳ್ಳೋದಾದ್ರೆ ಡಿಸೆಂಬರ್ 2022 ಇಂದ 474 ಇತ್ತು, 523 ರೈಸ್ ಆಯಿತು, 537, 578, 573. ಸೊ ಲಾಸ್ಟ್ ಸೆಪ್ಟೆಂಬರ್ ಡಿಸೆಂಬರ್ ಅಲ್ಲಿ ಸೊ ಅರೌಂಡ್ 5 crores ಕಮ್ಮಿ ಆಗಿದೆ ಸೇಲ್ಸ್ ಅಂತ ಹೇಳ್ಬೋದು. ಬಟ್ ಆಪರೇಟಿಂಗ್ ಪ್ರಾಫಿಟ್ ರೈಸ್ ಅಪ್ ಆಗಿದೆ, ಯಾಕಂದರೆ ಎಕ್ಸ್ಪೆನ್ಸಸ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಇವರು. ನೋಡ್ಬೋದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 11-12 ಅದೇ ರೇಂಜಲ್ಲಿ ಓಡ್ತಾ ಇದೆ. ನಂತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಾದರೆ 27, 41, 43, 44, 44. ಸೊ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ಲಾಸ್ಟ್ 4 ಕ್ವಾರ್ಟರಿಂದ ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆ, ಮೇಜರ್ ಚೇಂಜಸ್ ಏನೂ ಇಲ್ಲ ಅಂತ ಹೇಳ್ಬೋದು ಆಪರೇಟಿಂಗ್ ಪ್ರಾಫಿಟ್, ಬಟ್ ಇಟ್ ಈಸ್ ಇನ್ ಪ್ರಾಫಿಟಬಲ್ ಕಂಡೀಷನ್. ಸೊ ಲಾಸ್ ಎಲ್ಲೂ ನೋಡ್ತಾ ಇಲ್ಲ ನಾನು. ಸೊ ಮಾರ್ಚ್ 2021 1 ಕೋಟಿ ಆಗಿತ್ತು, ಬಟ್ ಆಪರೇಟಿಂಗ್ ಪ್ರಾಫಿಟ್ ನೋಡ್ಬೋದು 55 CR ಇತ್ತು. ನಾಟ್ ಅ ಪ್ರಾಬ್ಲಮ್, ಒಳ್ಳೆ ಪ್ರಾಫಿಟ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಜಾಸ್ತಿ ಏನು ಚೇಂಜ್ ಇಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ನೋಡೋದಾದರೆ ಸೊ ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ಇದೆ ಅಂತಲೇ ಹೇಳ್ಬೋದು ಕಂಪನಿಯಲ್ಲಿ. ಸೊ ನೋಡ್ಬೋದು ಇಲ್ಲಿ 2017 2020 ಬರೋಷ್ಟರಲ್ಲಿ ಡೌನ್ಫಾಲ್ ಆಗಿತ್ತು ಕಂಪನಿಯಲ್ಲಿ. ಬಟ್ 2021 ಇಂದ ಒಳ್ಳೆ ಸೇಲ್ಸ್ ಮಾಡ್ಕೊಂಡು ಬರ್ತಾ ಇದೆ ಈ ಒಂದು ಕಂಪನಿ. ಸೊ ಇಲ್ಲಿವರೆಗೂ 2211 crore ಪ್ರಾಫಿಟ್ ಮಾಡಿದೆ. ಇನ್ನು ಮಾರ್ಚ್ ರಿಸಲ್ಟ್ ಏನಾದ್ರು ಆ್ಯಡಪ್ ಆದರೆ ಸೊ ಅರೌಂಡ್ 500 crores ಆ್ಯಡಪ್ ಮಾಡಿಕೊಂಡ್ರೆ ಹತ್ತಿರ 2700 ಅಥವಾ 2800 ಕ್ರಾಸ್ ಆಗ್ಬೋದು ಸೇಲ್ಸು. ಸೊ ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ಕಾಣ್ತಾ ಇದೆ ಲಾಸ್ಟ್ ಫ್ಯೂ ಇಯರ್ಸಿಂದ. ಲಾಸ್ಟ್ ಒಂದು 4 ಇಯರ್ಸಿಂದ ಒಳ್ಳೆ ಗ್ರೋತ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಸೇಲ್ಸ್ನಲ್ಲಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡೋದಾದರೆ ರಿಸರ್ವ್ಸು ಜಾಸ್ತಿ ಮಾಡ್ಕೊಂಡಿದ್ದಾರೆ ಕಂಪನಿ. ನೋಡ್ಬೋದು 692 ಇತ್ತು ಲಾಸ್ಟಲ್ಲಿ. ಸೆಪ್ಟೆಂಬರ್ 2023 ಇನ್ನೂ ಅಪ್ಡೇಟ್ ಆಗಿಲ್ಲ. ಮಾರ್ಚ್ 2024 ರಿಸಲ್ಟ್ಸ್ ಬಂದ ಮೇಲೆ ಅಪ್ಡೇಟ್ ಆಗ್ಬೋದು. ಬಟ್ ಸೆಪ್ಟೆಂಬರ್ 2023 ನೋಡೋದಾದರೆ ರಿಸರ್ವ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ಬಾರಿಂಗ್ಸ್ನು ಕೂಡ ಕಮ್ಮಿ ಆಗಿದೆ. ಸೊ ಡೆಟ್ ಟು ಈಕ್ವಿಟಿ ರೇಷಿಯೋ 0.12 ಇದೆ, ಆಗಲೇ ಹೇಳ್ದಂಗೆ. ನೆಕ್ಸ್ಟ್ ಇನ್ವೆಸ್ಟರ್ಸ್ ನೋಡೋಣ. ಇನ್ವೆಸ್ಟರ್ಸ್ ನೋಡ್ಬೋದು ಪ್ರಮೋಟರ್ಸ್ ಹತ್ರ ಸ್ವಲ್ಪನೇ ಲೈಕ್ 50+ ಇರಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ 38.51% ಇದೆ. ಬಟ್ ಇಯರ್ ಆನ್ ಇಯರ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತಿದೆ ಡಿಕ್ರೀಸ್ ಆಗ್ತಿದೆ ಅಂತ ನೋಡೋದಾದರೆ ಇನ್ಕ್ರೀಸ್ ಆಗ್ತಿದೆ ಅಂತ ನೀವು ನೋಡ್ಬೋದು. ಸೊ 2017 BSEಗೆ ಬಂದಿರುವಂತಹ ಸ್ಟಾಕ್ ಇದು. ನೋಡ್ಬೋದು 37 ಇತ್ತು, 36ಗೆ ಡೌನ್ ಆಯಿತು, ಮತ್ತು 38ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಈ ಒಂದು ವರ್ಷದಲ್ಲಿ. ಮಾರ್ಚ್ 2024 ನೋಡ್ಬೋದು 38.51 ಇದೆ. ಓಕೆನಾ. ಸೊ ಜೂನಿಂದ ಏನೂ ಚೇಂಜಸ್ ಆಗಿಲ್ಲ, ಅಷ್ಟೇ ಇಟ್ಕೊಂಡಿದ್ದಾರೆ ಹೋಲ್ಡಿಂಗ್ಸ್. ಆ್ಯಂಡ್ FIS ನೋಡ್ಬೋದು. ಸೊ ಡಿಸೆಂಬರಲ್ಲಿ 6.5% ಇತ್ತು, ಈಗ 14.39ಗೆ ರೈಸ್ ಅಪ್ ಮಾಡ್ಕೊಂಡಿದ್ದಾರೆ. ಹಾಗೆ DIS ಕೂಡ ನೋಡ್ಬೋದು 6.92 ಇದ್ದಂಥದ್ದು 16.59%ಗೆ ರೈಸ್ ಅಪ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಕಾರಣ, ಏನಕ್ಕೆ ಇಷ್ಟೊಂದು ರೈಸ್ ಅಪ್ ಆಗಿದೆ ಅಂತ ನೋಡೋದಾದರೆ ಸೊ ಜಾನ್ವರಿ ಫೆಬ್ರವರಿ ಆ ತಿಂಗಳಲ್ಲಿ ಯುನೋ ಮಿಂಡಾ ಇದೆಯಲ್ಲ, ಇದರ ಕಾಂಪಿಟೇಟರ್ಸ್ ಯುನೋ ಮಿಂಡಾ ಅವರು ಏನು ಮಾಡಿದ್ರು ಅಂದರೆ ಲೈಕ್ ಜಾಸ್ತಿ ಸ್ಟೇಕ್ ಹೊಂದಲಿಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಇದಕ್ಕೆ ಕಂಪನಿಯ ಮ್ಯಾನೇಜ್ಮೆಂಟ್ ಒಪ್ಪಿಗೆ ಕೊಡಲಿಲ್ಲ. ಸೊ ಜಾಸ್ತಿ ಸ್ಟೇಕ್ ಹೊಂದ್ಬಿಟ್ರೆ ಇವರ ಪ್ರಮೋಟರ್ ಹೋಲ್ಡಿಂಗ್ ಕಮ್ಮಿ ಆಗ್ಬಿಡುತ್ತಲ್ಲ. ಸೊ ಅಂದರೆ ಯಾರ ಹತ್ರ ಹೋಲ್ಡಿಂಗ್ಸ್ ಜಾಸ್ತಿ ಇರುತ್ತೆ ಅವ್ರು ಹೇಳ್ದಾಗ ಕೇಳಬೇಕಲ್ವಾ. ಸೊ ಹಾಗಾಗಿ ಪ್ರಮೋಟರ್ಸ್ ಡಿಡ್ ನಾಟ್ ಅಕ್ಸೆಪ್ಟ್ ದಿಸ್. ಸೊ ಪ್ರಮೋಟರ್ಸ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಮಗೊಂದು ಗೊತ್ತಾಗುತ್ತಿಲ್ಲ, ಯಾಕೆ ಅಂದರೆ ಕಂಪನಿ ಇನ್ನು ಫ್ಯೂಚರಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಕಾಣುತ್ತೆ. ಸೊ ಹಾಗಾಗಿ ಕಂಪನಿಯನ್ನು ಬೇರೆಯವ್ರಿಗೆ ವಹಿಸುವ ಅವಶ್ಯಕತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ರು ನೋಡ್ಬೋದು, ಇಲ್ಲಿ ಯುನೋ ಮಿಂಡಾ ಕಾರ್ಪೊರೇಷನ್ 15.7% ಇದ್ದಂಥದ್ದು ಪೂರ್ತಿ ಸೆಲ್ ಮಾಡಿಬಿಡ್ತಾರೆ. ಆ ಒಂದು ಸೆಲ್ ಮಾಡಿರುವಂತಹದ್ದನ್ನು ಪಬ್ಲಿಕ್ ಬೈ ಮಾಡಿಲ್ಲ, ಪಬ್ಲಿಕ್ ಬದಲು FIS ಮತ್ತು DIS ಕೂಡ ಬೈ ಮಾಡಿದ್ರು ಇಬ್ರು. ನೋಡ್ಬೋದು ನೀವು 6.5 ಇತ್ತು, 14ಗೆ ರೈಸ್ ಆಯಿತು ಅಲ್ವಾ. ಸೊ ಅರೌಂಡ್ ಎಷ್ಟು 8% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೆ ಇವರು ಅರೌಂಡ್ 9% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ 15% ಸೆಲ್ ಮಾಡಿದ್ದು. ಬಟ್ ಇಲ್ಲಿ ನೋಡ್ಬೋದು ಎಷ್ಟಿದೆ ಚೇಂಜಸ್ ಅಂತ. 48 ಇತ್ತು, ಈಗ 30ಗೆ ಬಂದಿದೆ, ಅಂದರೆ ಅರೌಂಡ್ 18% ಡಿಕ್ರೀಸ್ ಆಗಿದೆ ಪಬ್ಲಿಕ್ ಹೋಲ್ಡಿಂಗು. ಸೊ ಇದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಕ್ವಾರ್ಟರ್ನಲ್ಲಿ. ಸೊ ಚಾರ್ಟ್ ನೋಡೋದಾದರೆ ಒಳ್ಳೆ ಅಪ್ ಟ್ರೆಂಡಲ್ಲೇ ಇದೆ. ಸೊ ಎಲ್ಲೂ 200 ಡೇಸ್ ಮೂವಿಂಗ್ ಆವ್ರೇಜ್ ಲೈನ್ನ ಕ್ರಾಸ್ ಮಾಡಿಲ್ಲ. ಸೊ ಹತ್ತತ್ರ ಬಂತು ಮಾರ್ಚ್ 13th 338ಗೆ, ಮತ್ತು ಹಾಗೆ ಅಪ್ ಟ್ರೆಂಡ್ ಆಯಿತು. ಸೊ ನೋಡ್ಬೋದು ಹೀಗಿದೆ ಕಂಪನಿ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಸೊ ಕಂಪನಿ ಬಗ್ಗೆ ಹೇಗನ್ನಿಸ್ತು, ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ಒಂದು ಶೇರು ನಿಮ್ಮ ಹತ್ರ ಇದೆಯಾ ಅಥವಾ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನು ಕೂಡ ಇಳಿಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ಸ್ ನಾಟ್ ಮೈ ರೆಕಮೆಂಡೇಶನ್, ಜಸ್ಟ್ ಮೈ ಒಪಿನಿಯನ್. ಥ್ಯಾಂಕ್ ಯು.